ಓಂ ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜೀವನವೆಂದರೆ ಇಷ್ಟೇ, ಬಯಸಿದಾಗ ಬಯಸಿದ್ದು ಸಿಗುವುದಿಲ್ಲ, ಸಿಗುವ ಹೊತ್ತಿಗೆ ಬಯಕೆಗಳೇ ಇರುವುದಿಲ್ಲ. ವೃಶ್ಚಿಕ ರಾಶಿ ಪೂರ್ವಜನ್ಮದ ಆತ್ಮಯಾತ್ರೆಯ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನೀವು ಅಪರಿಚಿತ ವ್ಯಕ್ತಿಗಳನ್ನು ನೋಡಿದಾಗ, ಭೇಟಿಯಾದಾಗ ನಿಮ್ಮ ಮನಸ್ಸಿಗೆ ಅನ್ನಿಸುವುದು ನಿಮಗೆ ಆ ವ್ಯಕ್ತಿ ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ಪರಿಚಯವಿದೆ ಎನ್ನಿಸುತ್ತದೆ. ಕೆಲವು ಸಂಬಂಧಗಳನ್ನು ಎಷ್ಟೇ ಚೆನ್ನಾಗಿ ಪ್ರಾಮಾಣಿಕವಾಗಿ ನಿಭಾಯಿಸಿದರೂ ಅಪರಿಪೂರ್ಣವಾಗುತ್ತದೆ. ಇದು ಈ ಜನ್ಮದ ಸಂಬಂಧವಲ್ಲ, ಪರಿಚಯವಲ್ಲ, ಹಿಂದಿನ ಜನ್ಮದಿಂದ ಬಂದಂತಹ ಅಪರಿಪೂರ್ಣ ಆತ್ಮದ ಅಧ್ಯಾಯವಾಗಿದೆ. ಈ ಜನ್ಮದಲ್ಲಿ ಮತ್ತೆ ತೆರೆದುಕೊಂಡಿರುತ್ತದೆ. ನಿಮ್ಮ ಪೂರ್ವ ಜನ್ಮದ ಭಾಷೆಗಳು, ಸಂಬಂಧಗಳನ್ನು ನಿಭಾಯಿಸುವುದರಲ್ಲಿ ಅಪರಿಪೂರ್ಣರಾಗಿರುತ್ತೀರಾ. ಪ್ರಸ್ತುತ ಜನ್ಮದಲ್ಲಿ ವೃಶ್ಚಿಕ ರಾಶಿಯವರು ಆಳವಾದಂತಹ, ತೀವ್ರವಾದಂತಹ ಪ್ರೀತಿಯ ಭಾವನೆಗಳನ್ನು ಹೊಂದಿರುತ್ತೀರಾ. ನಿಮ್ಮ ತೀವ್ರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸೋಲುತ್ತಾರೆ. ನೀವು ಕೇವಲ ಪ್ರೀತಿ ಮಾಡುವುದಿಲ್ಲ, ಆತ್ಮದಿಂದ ಪ್ರೀತಿ ಮಾಡುತ್ತೀರಾ. ಇದೇ ಕಾರಣದಿಂದ ನಿಮ್ಮಿಂದ ಸಂಬಂಧಗಳು ದೂರವಾದಾಗ ನಿಮ್ಮ ಹೃದಯ ಒಡೆಯುವುದರ ಜೊತೆಗೆ ಆತ್ಮದಿಂದ ಬಹಳ ದುಃಖಿತರಾಗುತ್ತೀರಾ. ನಿಮ್ಮ ಹಿಂದಿನ ಜನ್ಮದ ಸಂಬಂಧಗಳು, ಅದು ಪ್ರೀತಿ ಆಗಿರಬಹುದು, ವಿವಾಹದ ಕನಸು ಆಗಿರಬಹುದು, ಸ್ನೇಹ ಸಂಬಂಧಗಳೇ ಆಗಿರಬಹುದು. ನೀವು ನಿಮ್ಮ ಪ್ರೇಮಿಯ ಜೊತೆಯಾಗಿರಬೇಕೆಂಬಂತಹ ಆಸೆ, ಕನಸುಗಳನ್ನು ಕಟ್ಟಿಕೊಂಡು ಆ ಕನಸುಗಳು ಪರಿಪೂರ್ಣಗೊಳ್ಳದೇ ಇರುತ್ತದೆ. ನೀವು ನಿಮ್ಮ ಪ್ರೇಮಿಯ ಜೊತೆ ನನ್ನ ಕೊನೆ ಉಸಿರು ಇರುವವರೆಗೂ ಜೊತೆಯಾಗಿ ಇರುತ್ತೇನೆ ಎಂದು ಭಾಷೆಯನ್ನು, ಪ್ರಮಾಣವನ್ನು ಮಾಡಿರುತ್ತೀರಾ. ಈ ಮಧ್ಯೆ ನಿಮ್ಮ ಪ್ರಾಣ ಪಕ್ಷಿ ಭಗವಂತನಿಗೆ ಅರ್ಪಣೆಯಾಗಿರುವಂತಹ ಕಾರಣದಿಂದ ಆ ಅಪರಿಪೂರ್ಣ ಭಾಷೆಯ ಸಂಬಂಧಗಳ ಪ್ರಭಾವ ಈ ಜನ್ಮದಲ್ಲಿಯೂ ಪ್ರಭಾವವನ್ನು ಬೀರುತ್ತದೆ. ನಿಮ್ಮ ಜೀವನದಲ್ಲಿ ಬರುವಂತಹ, ಭೇಟಿಯಾಗುವಂತಹ ವ್ಯಕ್ತಿಗಳ ಜೊತೆ ಮೊದಲ ನೋಟದಲ್ಲಿಯೇ ಪ್ರೀತಿ, ಆಕರ್ಷಣೆಗೆ ಆಗುವುದು ಸಹಜ. ನಂತರ ಸಂಘರ್ಷಗಳು ಪ್ರಾರಂಭವಾಗುತ್ತದೆ. ಇದು ಕಾರ್ಮಿಕ್ ಕನೆಕ್ಷನ್ ಆಗಿರುತ್ತದೆ. ಇದು ಇಲ್ಲಿಗೆ ಮುಗಿಯುವುದಿಲ್ಲ. ಈ ಜನ್ಮದಲ್ಲಿ ನಿಮಗೆ ಭಾವನಾತ್ಮಕವಾಗಿ ದುಃಖ ಪಡುವುದು ಈರ್ಷೆಯ ಚಕ್ರಕ್ಕೆ ಕಾರಣವಾಗಿರುತ್ತದೆ. ನಿಮ್ಮ ಪೂರ್ವಜನ್ಮದ ದ್ರೋಹವೇ ಕಾರಣ. ನೀವು ತುಂಬ ಪೊಸೆಸಿವ್ ಆಗಿ ಬಿಹೇವ್ ಮಾಡುವುದು, ಭರವಸೆಗಳನ್ನು ಕಳೆದುಕೊಳ್ಳುವುದು, ಅನುಮಾನ ಪ್ರವೃತ್ತಿ, ಅಪನಂಬಿಕೆಗೆ ಕಾರಣ ನಿಮ್ಮ ಹಳೆಯ ಜನ್ಮದ ಕೆಟ್ಟ ಘಟನೆಗಳಾಗಿರುತ್ತದೆ. ಶನಿ ಗ್ರಹದ ಸಾಡೆ-ಸಾತಿ, ಕೇತು ಗ್ರಹದ ಮಹಾದಶ ಪ್ರಾರಂಭ ಕಾಲದಲ್ಲಿ ಈ ಪೂರ್ವಜನ್ಮದ ಕಾರ್ಮಿಕ್ ಕನೆಕ್ಷನ್ಗಳು ಇರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶ ಮಾಡುತ್ತಾರೆ. ಹಳೆಯ ನೆನಪುಗಳು ಮರುಕಳಿಸುವಂತೆ ಮಾಡುತ್ತಾರೆ. ನಿಮ್ಮ ಆಂತರಿಕ ಸಂಘರ್ಷಗಳು ಇಲ್ಲಿಂದಲೇ ಪ್ರಾರಂಭವಾಗುವುದು. ನೀವು ಈ ಸಂಬಂಧಗಳನ್ನು ಮನಸ್ಫೂರ್ತಿ ಒಪ್ಪಿಕೊಳ್ಳುವುದಕ್ಕೆ ಬಯಸಿದರೂ ಮತ್ತೊಂದು ಕಡೆ ಅವ್ಯಕ್ತವಾದಂತಹ ಭಯ ನಿಮ್ಮನ್ನು ಆವರಿಸುತ್ತದೆ. ಮತ್ತೆ ನಿಮ್ಮ ಜೀವನದಲ್ಲಿ ದ್ರೋಹವಾದರೆ ಎಂಬಂತಹ ಭಯದಿಂದ ನಿಮ್ಮ ಮನಸ್ಸು ಗೊಂದಲ ಹಾಗೂ ದ್ವಂದ್ವದ ಗೂಡಾಗುತ್ತದೆ. ಕಾರ್ಮಿಕ ಋಣದ ಸಂಬಂಧಗಳು ನಿಮ್ಮ ಎಮೋಷನ್ಸ್ಗೆ ನೋವು ಮಾಡುತ್ತದೆ. ಜೊತೆಗೆ ಪರೀಕ್ಷೆಗಳನ್ನು ಕೊಟ್ಟು ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸುತ್ತದೆ. ವೃಶ್ಚಿಕ ರಾಶಿಯವರಿಗೆ ಇರುವಂತಹ ಶಕ್ತಿ, ಸಾಮರ್ಥ್ಯ ಎಂದರೆ ಯಾವುದೇ ವಿಚಾರವಾದರೂ ಆಳಕ್ಕೆ ಇಳಿದು ಅದರ ಸತ್ಯಾನುಸತ್ಯತೆಯನ್ನು ಅನ್ವೇಷಿಸುವಂತಹ ಗುಣ. ನಿಮ್ಮ ಬಾಳಲ್ಲಿ ಬರುವ ಸ್ನೇಹ, ಪ್ರೀತಿ, ಸಂಬಂಧಗಳಿಂದ ಕಲಿಯಬೇಕಾದಂತಹ ಪಾಠ ಹಾಗೂ ಈ ಕಾರ್ಮಿಕ್ ರಿಲೇಷನ್ಶಿಪ್ ಸೈಕಲಿಂದ ಹೇಗೆ ಹೊರಗಡೆ ಬರಬೇಕು, ಹೇಗೆ ಬ್ರೇಕ್ ಮಾಡಬೇಕು ಎಂದು ಅರಿತುಕೊಳ್ಳಬೇಕು. ಪ್ರೀತಿಯ ಅರ್ಥ ಎಂದರೆ ಕೇವಲ ಜೊತೆಯಾಗಿರುವುದಲ್ಲ, ತ್ಯಾಗವನ್ನು ಮಾಡಬೇಕು. ನೀವು ತುಂಬ ಪ್ರೀತಿ ಮಾಡುವಂತಹ ವ್ಯಕ್ತಿಗಳೇ ನಿಮ್ಮ ಆತ್ಮಕ್ಕೆ ಪಾಠ ಕಲಿಸುವಂತಹ ಶಿಕ್ಷಕರಾಗುತ್ತಾರೆ. ಅವರು ನಿಮಗೆ ಪಾಠ ಕಲಿಸಲು ಬಂದಿರುತ್ತಾರೆ. ವೃಶ್ಚಿಕ ರಾಶಿಯವರು ಈ ಜನ್ಮದಲ್ಲಿ ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಬೇರೆಯವರಿಗೂ ಕ್ಷಮಿಸಬೇಕು, ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಬಂದಂತಹ ವಿಶೇಷ ವ್ಯಕ್ತಿಗಳನ್ನು ಕ್ಷಮಿಸುವುದಕ್ಕೆ ಕಲಿತರೆ ನೀವು ಈ ಕಾರ್ಮಿಕ್ ಋಣವನ್ನು ಕೊನೆಗೊಳಿಸಬಹುದು. ಕೇವಲ ಪ್ರೇಮಿಗೆ ಮಾತ್ರ ಸೀಮಿತವಲ್ಲ, ನಿಮ್ಮ ತಂದೆ ತಾಯಿ, ಅಕ್ಕ ತಂಗಿ, ಗೆಳೆಯರು, ಗೆಳತಿಯರು,
ಜೀವನ ಸಂಗಾತಿಯ ರೂಪದಲ್ಲಿಯೂ ಬರಬಹುದು. ನೀವು ಸಂಬಂಧಗಳನ್ನು ಕೇವಲ ರಕ್ತ ಸಂಬಂಧ ಎಂದು ಭಾವಿಸದೆ ಆತ್ಮದ ಸಂಬಂಧ ಎನ್ನುವ ಹಾಗೆ ನಿಭಾಯಿಸುತ್ತೀರಾ ಹಾಗೂ ಪ್ರೀತಿಯನ್ನು ಕೊಡುತ್ತೀರಾ. ಇಷ್ಟು ಪ್ರೀತಿಸಿದರೂ ಕಾಲಕ್ರಮೇಣ ಆ ಸಂಬಂಧಗಳು ನಿಮ್ಮಿಂದ ದೂರವಾಗುತ್ತದೆ. ಒಂದು ಸಣ್ಣ ಮಾತಿಗೆ ಮನಸ್ತಾಪವಾಗುತ್ತದೆ. ಇದು ನಿಮ್ಮ ಮನಸ್ಸಿಗೆ ಹೆಚ್ಚು ನೋವು ದುಃಖವನ್ನು ಕೊಡುತ್ತದೆ. ಇವರೆಲ್ಲ ನಿಮ್ಮ ಪೂರ್ವ ಜನ್ಮದಲ್ಲಿ ನಿಮ್ಮ ಜೊತೆ ಇದ್ದು ನಿಮ್ಮ ಅಪರಿಪೂರ್ಣ ಪ್ರಯಾಣ, ಅಪರಿಪೂರ್ಣ ಭಾಷೆಯಿಂದ ವಂಚಿತರಾಗಿ ಮತ್ತೆ ನಿಮ್ಮ ಜೀವನದಲ್ಲಿ ಬಂದು ಪ್ರೀತಿ, ಪರೀಕ್ಷೆ, ಸಂಘರ್ಷ, ದುಃಖವನ್ನು ಕೊಡುತ್ತಾರೆ ಎಂದು ಭಾವಿಸಿ ಈ ವಿಚಾರಗಳನ್ನು ಹೆಚ್ಚು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿರಾಳವಾಗಿ ಇರಲು ಕಲಿತುಕೊಳ್ಳಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.